ಆತ್ಮೀಯರೇ, 2021ರ SSLC ವಿದ್ಯಾರ್ಥಿಗಳ ನೋಂದಣಿ ಮಾಡುವಂಥ ವಿಧಾನವನ್ನು ಈಗ ನಾವು ತಿಳಿಸಲಿದ್ದೇವೆ. ಮೊದಲು ಗೂಗಲ್ ಸರ್ಚ್ ಇಂಜಿನ್ನಲ್ಲಿ SSLC karnataka.gov.in ಎಂದು ಟೈಪ್ ಮಾಡಬೇಕು. ನಂತರ ಅಲ್ಲಿ ನಮಗೆ SSLC ಕರ್ನಾಟಕ ಅಂತ ಬಂದಮೇಲೆ ಮಂಡಳಿಯ ಹೊಸ ಪುಟದಲ್ಲಿ ಶಾಲಾ ಲಾಗಿನ್ ಮಾಡಿ ಯೂಸರ್ ನೇಮ್ ಮತ್ತು ಪಾಸ್ವರ್ಡನ್ನು ಮೊದಲಿದ್ದಂತೆ ಹಾಕಬೇಕು. ಆಮೇಲೆ ನಮ್ಗೆ ರಿಜಿಸ್ಟ್ರೇಷನ್ ಫಾರ್ SSLC ಎಕ್ಸಾಮ್ ಅಂತ ನಮ್ಗೆ ಮಾಹಿತಿ ಬರ್ತದೆ ಅಲ್ಲಿ. ಆಮೇಲೆ CCERF ಅಂದರೆ ಹೊಸ ವಿದ್ಯಾರ್ಥಿಗಳ ನೋಂದಣಿ ಮಾಡುವಂಥ ಇವಾಗಿದ್ದು. ಇಲ್ಲಿ ನಮಗೆ ಯಾವುದೂ ತಪ್ಪುಗಳಾಗದಂತೆ ನಾವು ನೋಡ್ಕೊಳ್ಬೇಕು. ಏನಾದರೂ ತಿದ್ದುಪಡಿ ಮಾಡಬೇಕಿತ್ತಂದ್ರೆ ಮತ್ತೆ ನಾವು ಸ್ಯಾಟ್ಸ್ನಲ್ಲಿ ಹೋಗಿ ಅಲ್ಲಿ ಮಕ್ಕಳ ಒಂದು ಮಾಹಿತಿಯನ್ನು ತಿದ್ದುಪಡಿ ಮಾಡಬೇಕಾಗುತ್ತೆ. ಇಲ್ಲಿ ತಿದ್ದುಪಡಿ ಮಾಡುವಂಥ ವ್ಯವಸ್ಥೆ ಇಲ್ಲ. ಇನ್ನು ನಾವು ಫೋಟೋಗಳನ್ನು ಅಪ್ಲೋಡ್ ಮಾಡುವಂಥ ಸಂದರ್ಭದಲ್ಲಿ JPG 60ರಿಂದ 80 KB ನಾವು ಇಟ್ಕೋಬೇಕು. ಅದೇ ರೀತಿಯಾಗಿ ಮಕ್ಕಳ ಒಂದು ಸೈನ್ ಕೂಡ ತಲೆ ಕೆಳಗಾಗಿ ಅಥವಾ ಯಾವುದೇ ಥರ ಆಗದಂತೆ ನಾವು ನೋಡ್ಕೊಳ್ಳುವಂಥ ಎಚ್ಚರಿಕೆ ಪ್ರತಿಯೊಬ್ಬ ಒಂದು ಪ್ರಧಾನ ಗುರುಗಳ ಒಂದು ಜವಾಬ್ದಾರಿ ಆಗಿರ್ತದೆ. ಈ ಸೈನು 20ರಿಂದ 50 KB ಇರಬೇಕು. ಈ ರೀತಿ ನಾವು ನೋಂದಣಿ ಮಾಡಿ ಕೊನೆಗೆ ಸೇವ್ ಮಾಡೋದ್ರಿಂದ 5 ವರ್ಷದ ಮಕ್ಕಳ ಒಂದು ರಿಜಿಸ್ಟ್ರೇಷನ್ ಮಾಡುವಂಥ ವ್ಯವಸ್ಥೆ ಈ ರೀತಿ ಇರ್ತದೆ. ಕರ್ನಾಟಕ ಸಿಹಿ ಸುದ್ದಿಗಾಗಿ ಲೈಕ್, ಶೇರ್, ಸಬ್ಸ್ಕ್ರೈಬ್ ಮಾಡಿ.